ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಕೂಡ ಸಪೋರ್ಟ್ ಮಾಡಲಿ ಈ ವಿಡಿಯೋಗೆ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ಸ್ಟಾರ್ಟ್ ಮಾಡಿ ನಾನು ಆಲೇ 7 ಗಂಟೆ ಆಯಿತು. ಸೊ ಇವತ್ತು ಮಣ್ಣು ಹಾಕ್ಸೋಕ್ಕೆ ಅಂತ ಊರಿಗೆ ಹೋಗಬೇಕಿತ್ತು. ಶುಂಠಿ ಹಾಕಿದ್ವಲ್ಲ ಅಲ್ಲಿಗೆ, ಅದಕ್ಕೋಸ್ಕರನೇ ಬೆಳಗ್ಗೆಯೇ ಬೇಗ ಎದ್ದು ಪಾತ್ರೆ ಎಲ್ಲ ತೊಳೆದು ಮಕ್ಕಳಿಗೆ ಟಿಫನ್ ಬಾಕ್ಸಿಗೆಲ್ಲ ಹಾಕಿಟ್ಟು ಇನ್ನು ಮನೆ ಮುಂದೆ ಎಲ್ಲ ಸಾರಿಸಿ ಇನ್ನು ಕೊಟ್ಟಿಗೆ ಕೆಲಸ ಎಲ್ಲ ಮುಗಿಸಿ ಇನ್ನು ಬಾನಿಗಿನಿ ಎಲ್ಲ ಕೂಡಿಸಿ ಹೊರಟ್ವಿ. ದನ ಬಿಟ್ಟರೆ ಅಮ್ಮ ತಪ್ಪೆ ತುಂಬಿ ದನ ಬಿಟ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಹೊರಡಬೇಕು. ಸೊ ಬನ್ನಿ ಹೊರಡ. ಇವತ್ತು ಮಕ್ಕಳಿಗೆ ಅಂದ್ಬಿಟ್ಟು ದೋಸೆನ ಆಡಿಸಿಟ್ಟಿದ್ದೆ. ಸೊ ಇಲ್ಲಿ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಪಪ್ಪಾಯಿನ ಕೂತ್ಬಿಟ್ಟು ಹಾಕಿಟ್ಟಿದ್ದೀನಿ. ಇನ್ನು ದೋಸೆ ಅಮ್ಮ ಈಗಲೇ ಬೇಡ ಲೇಟಾಗಿ ಹುಯ್ಕೊಡ್ತೀನಿ ಮಕ್ಕಳಿಗೆ ಅಂತ ಅಂತು. ಸೊ ದೋಸೆ ಊದಿಲ್ಲ. ಇಲ್ಲಿ ಪಲ್ಯ ಇತ್ತು ಅಂದ್ಬಿಟ್ಟು ಬಾಕ್ಸಿಗೆಲ್ಲ ಹಾಕಿಟ್ಟಿದ್ದೀನಿ. ಇನ್ನು ಬಾಟಲ್ಗೆಲ್ಲ ನೀರು ತುಂಬಿಟ್ಟಿದ್ದೀನಿ. ಇನ್ನು ಪಾತ್ರೆ ಎಲ್ಲ ತೊಳೆದಾಯಿತು. ಸೊ ಇವಾಗ ಹೊರಡಬೇಕು. ಮಕ್ಕಳಿಗೂ ಹೇಳಿದ್ದೀನಿ ಬೇಗ ಬೇಗ ರೆಡಿಯಾಗಿ ಅಜ್ಜಿ ಜೊತೆ ಹಠ ಮಾಡಬೇಡಿ ಅಂತ. ಅವರು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ಧನ್ಯನು ಕೂಡ ಇಲ್ಲಿ ಮುಖ ತೊಳ್ಕೊಬಂದು ಕ್ರೀಮ್ ಎಲ್ಲ ಹಚ್ಕೋತಾ ಇದ್ದಾಳೆ ಬೇಗ ಬೇಗ ರೆಡಿ ಆಗೋಕ್ಕೆ. ಸಮರ್ಥ್ ಕಮ್, ಸಮರ್ಥ್ ಮುಖ ತೊಳ್ಕೊಬಂದ ಬಾ. ನೆನೆಮ್ಮ ಅವನು ರೆಡಿ ಆದಮೇಲೆ ಅವನಿಗೆ ಸ್ಟಾರ್ ಕೊಟ್ಟಾರಲ್ಲ ಅದನ್ನು ಅವ್ನಿಗೆ ಇಲ್ಲಿಗೆ ಹಾಕ್ಕೊಡು ಆಯಿತಾ. ಅವ್ನಿಗೆ ಹಾಕೊಳಕ್ಕೆ ಬರೋ ಅಜ್ಜಿಗೆ ಹಾಕೊಡಕ್ಕೆ ಬರಲ್ಲ, ನೀನು ಹಾಕೊಟ್ಬಿಡು. ಆಟ ಮಾಡಬಾರ್ದು ಅಜ್ಜಿ ಜೊತೆ. ಬತ್ತತಾ ಬರಲ್ಲ ಆಮೇಲೆ ಮುರ್ದಾಕ್ಬಿಡ್ತೀವಿ. ಅಕ್ಕ ಹಾಕ್ಕೊಡ್ತಾಳೆ ಆಮೇಲೆ ಮ್ಯಾಮ್ ಬೈತಾರೆ. ಅಕ್ಕನ ಹತ್ರ ಹಾಕಿಸ್ಕೊ ಆಯಿತಾ ನೀಟಾಗಿ. ನೀವು ಆಟ ಮಾಡಬಾರ್ದು. ಮಗ ಸ್ಕೂಲಿಗೆ ನಾ ಬಿಟ್ಟು ಹೋಗ್ತೈತ ಈಗಲೇ ಹೋಯ್ತು. ಅಲ್ಲಿ ಬಿಟ್ಟು ಹೋಗ್ಬಿಟ್ರೆ ಯಾರು ಹರ್ಚೋರು ಇಷ್ಟೊತ್ತಿಗೆ. ರೆಡಿಯಾಗಿ ಹೋಗಿ. ಮಕ್ಕಳು ಕೂಡ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ನಮ್ಮ ಯಜಮಾನ್ರು ಗಾಡಿಗೆ ನೀರು ಹಾಕ್ತಾ ಇದ್ದಾರೆ. ಇನ್ನು ಹಾಳು ಕರ್ಕೊಂಬರಕ್ಕೆ ಹೋಯ್ತವ್ರೆ ಅವರು. ಆಮೇಲೆ ನಾನು ಹೋಗಿ ಇಲ್ಲಿ ಬಂದು ನಿಲ್ಲಿಸ್ತಾರೆ, ಆವಾಗ ಹೊರಡ್ತೀನಿ ನಾನು ಕೂಡ. ಇನ್ನು ಅಲ್ಲಿ ಇವತ್ತು ತಿಂಡಿಗೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೊರಡಬೇಕು. ಇನ್ನೂ ಅವರು ಕರ್ಕೊಂಬರಕ್ಕೆ ಹೊರಡೋದು ಸ್ವಲ್ಪ ಲೇಟ್ ಆಯ್ತಲ್ಲ, ತಡಿ ಅಷ್ಟರೊಳಗೆ ಬೆಡ್ಶೀಟ್ ಎಲ್ಲ ಹಿಂಬಿಡಿಸಿ ಹಾಕ್ಬಿಡೋಣ ಅಂದ್ಬಿಟ್ಟು ಇಲ್ಲಿ ಹಿಂಬಿಡಿಸಿ ಹಾಕ್ತಾಯಿದ್ದೆ. ಮಕ್ಕಳು ಎದ್ದಿದ್ದೇ ಲೇಟ್ ಅಲ್ವಾ, ಅಷ್ಟರೊಳಗೆ ಇನ್ನು ಹೋಗೋ ಅಷ್ಟರೊಳಗೆ ಇದನ್ನಾರು ಹಿಂಬಿಡಿಸಿ ಹಾಕೋಣ ಅಂದ್ಬಿಟ್ಟು ಇಲ್ಲಿ ಹಿಂಬಿಡಿಸಿ ಹಾಕ್ತಾಯಿದ್ದೆ. ನಮ್ಮ ಮುದ್ದು ಅಲ್ವಾ, ನೀಟಾಗಿ ಹೋಗು ಮಗಳು ಇವತ್ತೊಂದು ಆಯಿತಾ. ರಾಜ್ಕುಮಾರಿ ಸ್ಮೈಲ್. ಇನ್ನು ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಇವನಿಗೂ ಬಟ್ಟೆ ಎಲ್ಲ ಹಾಕಿ ಮುಖಕ್ಕೆ ಕ್ರೀಮ್ ಎಲ್ಲ ಹಚ್ಕೊಡ್ತಾ ಇದ್ದೆ. ಅವನು ನೀಟಾಗಿ ಹೊರಡಲ್ಲ. ಇನ್ನು ಅಮ್ಮ ನೀನೇ ರೆಡಿ ಮಾಡು ಅಂತ ಇದ್ದ. ಸೊ ಇನ್ನು ಟೈಮ್ ಇತ್ತಲ್ಲ, ಒಬ್ಬರು ಸ್ವಲ್ಪ ಲೇಟ್ ಆಗಿಬಿಡ್ತು. ಸೊ ಅದಕ್ಕೆ ಇವನಿಗೆ ನಾನೇ ರೆಡಿ ಮಾಡ್ತಾ ಇದ್ದೆ. ಇನ್ನು ಸ್ಟಾರ್ ಎಲ್ಲ ಹಾಕಿ ಮುಖಕ್ಕೆ ಕ್ರೀಮ್ ಎಲ್ಲ ಹಚ್ಚಿ ಮಕ್ಕಳಿಗೆ ಅವನಿಗೆ ರೆಡಿ ಮಾಡಿಕೊಟ್ಟೆ. ಅವನು ಕೂಡ ಖುಷಿಯಾದ. ಇಲ್ಲ ಆಚೆನೆ ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬರ್ತಾರೆ ಅಂತ ಊರೊಳಗೆ ಹೋಗಿದ್ದಾರೆ ಹತ್ತಿಸ್ಕೊಬರೋಕ್ಕೆ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇವನು ಬಂದು ನೋಡಿ ಇಲ್ಲಿ ಹೇಗೆ ಕೂತಿದ್ದಾನೆ ಅಂತ. ದೊಡ್ಡ ಮೇಲೆ ಆಗಬೇಕು ಈ ರಾಜ್ಕುಮಾರಂಗೆ. ಕಿಣಿಮರಿ ಅಮ್ಮ ಅಪ್ಪೆ ಆಗ ಬರ್ತತೀಗ. ಕತ್ಲೆ ಆಯ್ತಾ? ಇವಾಗ ಬೆಳಕಾಗಿರೋದು. ಸ್ಕೂಲ್ಗೆ ಹೋಗ್ತಿದ್ಯಾ? ಕತ್ಲೆ ಆಯ್ತಾ? ಓಲಿ ಯಾವಾಗ ಕತ್ಲೆ ಆಗೋದು? ಸಂಜೆಗೆ. ಇವಾಗ ಬೆಳಕಾಗುತ್ತೆ. ಯಾವಾಗ ಎದ್ದಿದ್ದು? ಯಾವಾಗ ಎದ್ದಿದ್ದೆ ಹೇಳು. ನೀನು ಬೆಳಗ್ಗೆ ಎದ್ದಿದೆ? ಬೆಳಗ್ಗೆ ಯಾವಾಗ ಎದ್ದಿದ್ದೆ? ಬೆಳಗ್ಗೆ. ಯಾವಾಗ? ಬೆಳಗ್ಗೆ. ನಾನು ಇವಾಗ ಎದ್ದಿದ್ದು. ಇವಾಗ ಎದ್ದಿದ್ದ ಅದೇ ಇವಾಗಲೇ ಬೆಳಗ್ಗೆ ಅನ್ನೋದು. ಯಾವಾಗ ಎದ್ದಿದ್ದೆ ಅಂದಿದ್ದು. ಪಪ್ಪೆ ಯಾವಾಗ ಬರ್ತತೆ ಹತ್ತಿಸ್ಕೊಬರಕ್ಕೆ ಹೋಯ್ತೆ ಬರ್ತದೆ.
ಇವನಂತೂ ಅವ್ರ ಅಪ್ಪನ ಒಂದು ನಿಮಿಷನೂ ಬಿಟ್ಟಿರಲ್ಲ. ಅವ್ರ ಮನೆ ತ ಇದ್ರಂತೂ ಬಸ್ಸಿಗೆ ಅವ್ರ ಅಪ್ಪನೇ ಹತ್ತಿಸ್ಬೇಕು, ಅಷ್ಟು ಹಠ ಮಾಡ್ತಾನೆ. ಪಪ್ಪಿ 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 ಅಂತ ಅವ್ರನ್ನೆಲ್ಲೂ ಆಚೆ ಹೋಗೋಕ್ಕೂ ಬಿಡಲ್ಲ. ಇವತ್ತು ಒಂದು ಸ್ವಲ್ಪ ಸಮಾಧಾನವಾಗಿದ್ದಾನೆ. ಆದರೂ ನಾನೇ ರೆಡಿ ಮಾಡಿದ್ದೀನಿ, ಇನ್ನೇನು 7:30 ಆಗೋಯ್ತಲ್ಲ ಅಂತ. ಇವಾಗ ನೋಡಿ ಅಲ್ಲಿ ಅವನೇ ಕೂತ್ಕೊಂಡು ಶೂ ಬೇರೆ ಹಾಕತ್ತವನೇ ಇಷ್ಟೊತ್ತಿಗೆ. ಬಿಡು ಸಮರ್ಥ ಬೇಡ, ಅಜ್ಜಿ ಬಂದು ಇಟ್ಕೊಡ್ತದೆ. ಇಷ್ಟೊತ್ತಿಗೆ ಹಾಕತ್ತಾರೆ ಅದ ಶೂವ, ಕಾಲು ಉಳಿತತೆ, ಬೇಡ ಎಲ್ಲ ಹಾಕ ಮೋಯ್ತು. ಅವ್ನು ಹಾಕತ್ತಾರ, ನಿಂಗೆ ಹಾಕೊಳಕ್ ಬರಲ್ಲ, ಬೇಡ ಮಗ್ಳು. ಉಲ್ಟಾ ಹಾಕತ್ತ ಇದೆಯಾ, ಉಲ್ಟಾ ತಿರುಗಿಸ್ಕೊ. ಮೇಕ್ ಮಾಡೋದ ಹೋಲಿ ನನ್ನ ಮಗನೇ. ಹಿಂಗೆ ಉಲ್ಟಾ ತಿರುಗಿಸು ಸಮರ್ಥ ಕಾಲು ಉಳಿಯತ್ವಾ. ಬೆಳಗ್ಗೆನೆ ಹೇಗಿದೆ ನೋಡಿ ವಾತಾವರಣ ಅಂತ. ಎಷ್ಟು ಮೋಡ ಎಲ್ಲ ಕೌತ್ಕೊಂಡ್ಬಿಟ್ಟಿದೆ ಅಂತ. ಮಳೆ ಬರೋ ರೀತಿಯೇ ಆಗ್ಬಿಟ್ಟಿದೆ. ಮೋಡ ಎಲ್ಲ ಕಪ್ಪಾಗಿದೆ. ವಾತಾವರಣ ಬೆಳಗ್ಗೆ ಹೀಗಿತ್ತು. ಮಳೆನೂ ಕೂಡ ಸ್ವಲ್ಪ ಸೋನೆ ಥರ ಬರ್ತಾಯಿತ್ತು. ಬಾಯ್. ಸರಿ ಆಯಿತು. ಕಪ್ಪಿಕ್ಕ ಕ್ರೀಮ್ ಹಚ್ಕೊಂಡು. ಹಾಂ ಇಲ್ಲ ಇಕ್ಕೊಂಡಿಲ್ಲ. ಬಾಯ್ ಶೇಟಿ. ಊರಿಂದ ನಾವು ಕೂಡ ಹೊರಟು ಅವಳೆಲ್ಲರೂ ಕರ್ಕೊಂಡು ಇನ್ನು ಮನೆಗೆ ಹೋಗಿ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ಲು ನನ್ನ ನಾದಿನಿ. ನಾನೇ ಬಜ್ಜಿಗೆಲ್ಲ ಹೆಚ್ಕೊಂಡು ಬಜ್ಜಿ ಮಾಡಿಟ್ಟೆ. ಬಜ್ಜಿ ಮಾಡು ಚಳಿಗೆ ಅಂತ ಇದ್ರು ಅಂದ್ಬಿಟ್ಟು ಪಲಾವ್ ಆಗಲೇ 10 ಗಂಟೆಲೇ ಆಗಿತ್ತು. ಪಲಾವ್ ಅಂತೂ ಸಖತ್ತಾಗಿತ್ತು. ಇಲ್ಲಿ ಬಜ್ಜಿಗೆ ನಾನೇ ಆಮೇಲೆ 10 ಗಂಟೆಗೆ ಫೋನ್ ಮಾಡಿದೆ, ತಿಂಡಿ ಆಯಿತು ಅಂತ, ಸ್ವಲ್ಪ ಬಜ್ಜಿ ಮಾಡು ಅಂತ ಅಂದರು. ಇನ್ನು ಪಲಾವ್ಗೆ ಅವಳು ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ಲು. ಇನ್ನು ಖಾರಕ್ಕೆ ಇಕ್ಕೊಂಡು ನಾನೇ ಮಾಡಿಟ್ಟೆ. ಇಲ್ಲಿ ನೋಡಿ ಬಜ್ಜಿನೂ ಕೂಡ ಚಳಿಗೆ ಪಲಾವು ಬಜ್ಜಿ ಅಂತೂ ಸೂಪರಾಗಿತ್ತು. ಇನ್ನು ಅಲ್ಲೇ ಟೈಮ್ ಬೇರೆ ಆಗಿಬಿಟ್ಟಿತ್ತು. 10 ಗಂಟೆ ಅಷ್ಟರೊಳಗೆ ತಿಂಡಿ ಆಗಿಬಿಟ್ಟಿತ್ತು. ನಾನು ಮೊದಲೇ ಹೇಳಿದರೆ ಬಜ್ಜಿಗೂ ಕೂಡ ಕುಯ್ಕೊಂಡು ಅಲ್ಲೇ ಮಾಡ್ಕೊತಾ ಇದ್ದೆ, ಆದರೆ ಮೊದಲೇ ಹೇಳಲಿಲ್ಲ. ಹಸಿಟ್ಟು ಬೇರೆ ಸ್ವಲ್ಪನೇ ಇತ್ತು, ಕಡಲೆ ಹಿಟ್ಟು. ಅದರಲ್ಲೇ ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಅವ್ರ ಪೂರ್ತಿನಿ ಕೂಡ ಹಾಕ್ಕೊಟ್ಟೆ. ಇಲ್ಲಿ ನಮ್ಮ ಗುಂಡನೂ ಕೂಡ ಆಟ ಆಡ್ತಾ ಇದ್ದ. ನಾದಿನಿ ಕೂಡ ಅವನನ್ನು ಸಂಭಾಳಿಸೋದ್ರಲ್ಲೇ ಆಗೋಗುತ್ತೆ. ಅವನ ತಗೋತಾನೆ ಎಲ್ದಾಡ್ತಾನೆ. ಇಲ್ಲಿ ನೋಡಿ ನೀರಿಂದು ಕೊಳನ ತಗೊಬಂದು ಹಾಕಿದ್ದ, ಅದನ್ನು ತೊಗೊಂಡೋಗಿಟ್ಲು. ಇನ್ನು ಅಜ್ಜಿ ಪಾತ್ರೆ ಎಲ್ಲನೂ ತೆಗ್ದಿಡ್ತಾ ಇತ್ತು. ಇನ್ನು ಟೈಮ್ ಆಗ್ತಿದ್ದಲ್ಲ ಅಂದ್ಬಿಟ್ಟು ನಾನು ಹಬ್ಬ ಎಲ್ಲ ಕಟ್ಕೊಂಡು ನೀರೆಲ್ಲ ತಗೊಂಡು ಹೊರಟ್ವಿ. ನೀರು ಕೂಡ ಖಾಲಿಯಾಗಿತ್ತು. ಒಂದು ಇವತ್ತು ಬೆಳಗ್ಗೆ ನೀರು ಬಿಟ್ಟಿರಲಿಲ್ಲ ಅಂತ ಮನೆಯಿಂದನೇ 2 ದಿನಕ್ಕೊಂದ್ಸಲ ನೀರು ಬಿಡ್ತಾರೆ. ನೀರಿಗೆ ಸ್ವಲ್ಪನೇ ಇದಾಗ್ಬಿಟ್ಟಿತ್ತು. ಇನ್ನು ಹೊಲ್ದ ಹತ್ರ ಬಂದೆ. ಅಪ್ಪ ನನಗೆ ಅನ್ನದ ಬೋಸಿ ಒರೆಸ್ತು, ನಾನು ಕೂಡ ಹೊತ್ಕೊಂಡು ಹೋದೆ. ಇನ್ನು ಅವರು ಅಲ್ಲೇ ಮಣ್ಣು ಹಾಕ್ತಾಯಿದ್ರು. ತಿಂಡಿ ಕರೆದ್ವಿ, ಅವರು ಒಬ್ಬೊಬ್ಬರಾಗಿ ಬರ್ತಾಯಿದ್ರು. ನೋಡಿ ಮಣ್ಣು ಹಾಕ್ತಾರೆ. ಇದು 2ನೇ ಸಲ ನಾವು ಮಣ್ಣು ಕೊಡಿಸ್ತಾ ಇರೋದು. ಮೊದಲು ಸ್ವಲ್ಪನೇ ಹಾಕ್ಸಿದ್ವಿ, ಇನ್ನೂ ಮೇಲೆ ಬಂದಿರಲಿಲ್ಲ. ಗೋಪಾಲಣ್ಣ ಕೊಡು ಸುರಣ, ಸುರಣ ಗೋಪಾಲಣ್ಣ ಕೊಡು ಇಲ್ಲ ಸೂಪರ್ ಬೆಳ್ತಿದ್ದೀರ. ಇಲ್ಲೇ ಇದ್ದೀರಲ್ಲ. ಇವಾಗಿನ ಊರಿಂದ ಬಂದ್ವಿ. ಸೊ ಮಧ್ಯದಲ್ಲೇ ಗಾಡಿ ಕೈ ಕೊಟ್ಬಿಡ್ತು ಹೀಟಾಗಿ. ಇವಾಗ ಬಂದು
ಸುಬ್ಬಿನ ನೋಡೋಕೆ ಹೋಗ್ತಾ ಇದ್ದೀನಿ. ಅವಳಿಗೆ ಕೆತ್ತಲು ಭಾವ ಆಗ್ಬಿಟ್ಟಿತ್ತು, ನೋಡು ಅಂತ ಹೇಳಿದರು. ನಾನು ಅಲ್ಲಿ ಯಾರೋ ಬೈಕ್ ಇತ್ತು ಅಂದ್ಬಿಟ್ಟು ಬೈಕಲ್ಲಿ ಬಂದೆ. ಸೊ ಅದಕ್ಕೋಸ್ಕರ ಈಗ ಸುಬ್ಬಿ ನೋಡೋಕೆ ಹೋಗ್ತಾ ಇದ್ದೀನಿ ಹೇಗಿದ್ದಾಳೆ ಅಂತ. ಅಲ್ಲೇ ನಿಂತ್ಕೊಂಡು ನೋಡ್ತಾವಳೆ. ಸ್ವಲ್ಪ ಪರವಾಗಿಲ್ಲ ಬೆಳಗ್ಗೆಗಿಂತ ಇವಾಗ, ಆದರೆ ಜಾಸ್ತಿ ಏನಾಗಿಲ್ಲ. ಆದ್ರೂ ಸ್ವಲ್ಪ ಊದ್ಕೊಂಡಂಗೆ ಆಗಿದೆ ಕೆತ್ತಲು. ನೋಡೋಣ ನಮ್ಮ ಮನೆಯವ್ರು ಬಂದಮೇಲೆ ಏನು ಮೆಡಿಸಿನ್ ಮಾಡ್ತಾರೋ ನೋಡಿ ಕೇಳಬೇಕು. ಸೊ ಮಳೆ ಅಂತೂ ಬೆಳಗ್ಗೆಯಿಂದನೂ ಹೀಗೆ ಹುಯ್ತಾ ಇದೆ, ಜಿಟಿ 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 ಅಂತ ಇದೆ. ಅಲ್ಲೂ ಮಣ್ಣು ಹಾಕ್ಬೇಕಾದ್ರೂ ಒಂದು ಸ್ವಲ್ಪ ಹೊತ್ತು ಬರೋದು ಹೋಗೋದು, ಅವ್ರಿಗಂತೂ ತುಂಬಾ ಕಷ್ಟ ಆಗೋಯಿತು. ಇನ್ನು ನಾವು ಕೂಡ ನಮ್ಮ ಅಪ್ಪ ಮತ್ತು ನಾನು ಚನ್ನರಾಯಪಟ್ಟಣಕ್ಕೆ ಹೋದ್ವು. ಇಲ್ಲಿ ಊರಿಂದ ಚನ್ನರಾಯಪಟ್ಟಣಕ್ಕೆ ಹೋಗಿ ಬರೋವರೆಗೂ ಹಿಂಗೆ ಒಂದು ಸರ್ವ್ ಬರೋದು ಒಂದು ಸರ್ವ್ ಹೋಗೋದು. ಇವತ್ತೆಲ್ಲ ಮಳೇಲಿ ನೆಂದಿದ್ದೇ ಆಯಿತು. ಮತ್ತು ಅಲ್ಲಿ ಗಾಡೀಲೂ ಕೂಡ ಕೆಟ್ಟೋಗಿತ್ತು ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ನಿಂತಿದ್ವು. ಅಲ್ಲೂ ಕೂಡ ಇವತ್ತು ಮಳೇಲಿ ನೆಂದಿದ್ದೇ ಆಗೋಯಿತು ಪೂರ್ತಿನೂ ಕೂಡ. ಮತ್ತು ಇದನ್ನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ ಸಂಜೆಯಿಂದ. ಅವರು ಫಸ್ಟ್ ಬಂದು ನೋಡಿದ್ದೆ ಹಸುನ ನೋಡ್ತಾ ಇದ್ದಾನೆ. ಕಮ್ಮಿ ಆಗೈತಾ? ಇದು ಚೆನ್ನಾಗೈತೆ. ಇದುವೇನು ಊದ್ಕೊಂಡಿಲ್ಲ, ಹೊಟ್ಟೆನು ಊದ್ಕೊಂಡಿಲ್ಲ. ಇದು ತಪ್ಪೇನು ಹಾಕಿಲ್ಲ ಅಲ್ಲಿ. ಇದು ಏನು ಹೊಟ್ಟೆ ನೋಡ್ದೆ ಏನು ಇದಾಗಿಲ್ಲ. ಇದು ಇಲ್ಲ ನೆನ್ನೆದಿರ್ಬೇಕು ಅನಿಸ್ತದೆ. ಇವತ್ತೇನು ಹುಚ್ಚಿಲ್ಲ. ಅದು ತಪ್ಪೆ ಹಾಕ್ಯವಲ್ಲ ಇಲ್ಲಿ ಎಲ್ಲವ. ಕೆಳಗಡಿಗೆ ಏನಾರು ಉಜ್ಬಿಟ್ರೆ ಗೊತ್ತಾಗಲ್ಲ. ಅಲ್ಲಿ ಮಳೆ ಬಂದಿರೋದ್ವರೆಗೂ ನೆಂದು ಐತೆ. ಏನಾಯ್ತಾ ಗೊತ್ತಿಲ್ಲ. ಚೆನ್ನಾಗೈತೆ ಒಟ್ನಲ್ಲಿ ಹೊಸ ಮಲಕ್ ಮಾಡ್ತೈತೆ, ಚೆನ್ನಾಗೈತೆ. ಈ ಹಾಲು ಕರಿಯೋ ಮಿಷಿನ್ ಅಂತೂ ಬೆಳಗ್ಗೆ ಕಟ್ ಆದಮೇಲೆ ಬರೀ ಎಲ್ಲವ ಇನ್ನೂ 1 hour ಲೇಟ್ ಆಯಿತು ಇದನ್ನು ಸರಿ ಮಾಡಿಸೋದಕ್ಕೆ. ಬೇಗ ಕಾಫಿ ಕಾಸ್ಕೊಡು, ಹೋಗಿ ಸರಿ ಮಾಡಿಸ್ಕೊಬರ್ತೀನಿ ಹಾಲು ಕರಿಯೋ ಹೊತ್ತಿಗೆ ಅಂತಿದ್ರು. ಅದಕ್ಕೋಸ್ಕರ ಇದನ್ನು ತಗೊಳ್ತಾ ಇದ್ದೀನಿ ಒಳಗಡೆ. ಇಲ್ಲ ಸಂಜೆಯಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಕರುಗಳದ್ದು ತಪ್ಪೆ ಎಲ್ಲನೂ ಬಾಚಿ ಹಾಕಿ ಕಸ ಎಲ್ಲ ಕುರಿ ಕೊಟ್ಟಿಗೆ ಎಲ್ಲ ಗುಡಿಸ್ಕೊಂಡು ಉಟ್ಕೊಂಡು ಹೋಗ್ತಾ ಇದ್ದೆ. ಇನ್ನು ಹಾಲೆಲ್ಲ ಕರೆದಾಯಿತು. ಮಿಷಿನು ಕೂಡ ಚೆನ್ನಾಗಿ ರೆಡಿ ಮಾಡಿಸ್ಕೊಬಂದಿದ್ರು. ಈಗೇನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು. ಇನ್ನು ನಮ್ಮ ಯಜಮಾನ್ರು ಹಾಲು ಕರ್ಕೋತಾ ಇದ್ರು. ಇನ್ನು ಅಲ್ಲೇ ನಾವು ಊರು ಬರ್ತಿದ್ರು ಖಾಲಿ ಆಗಿತ್ತು ಅಂದ್ಬಿಟ್ಟು ತುಂಬ್ಕೊಂಡಿತ್ತು ಅಂತ. ಇನ್ನು ನಾವು ಹಸುಗಳೆಲ್ಲ ಹಾಲೆಲ್ಲ ಕರೆದು ಎಲ್ಲ ಕೊಟ್ಟು ಕೆಲಸ ಎಲ್ಲ ಮುಗಿಸಿ ಆಯಿತು. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಸಬ್ಸ್ಕ್ರೈಬರ್ಸು ಲೈವ್ ಮಾಡಿ ಅಂತ ಕೇಳ್ತಾ ಇದ್ವಿ. ವೀಡಿಯೋಸ್ ತುಂಬ ಚೆನ್ನಾಗಿದೆ ಅಂತಲೇ ಕೇಳ್ತಿದ್ವಿ. ಆದರೆ ಏನು ಮಾಡೋದು, ಲೈವ್ ಮಾಡೋಕ್ಕಾಗಲ್ಲ. ಚಿಕ್ಕ ಪುಟ್ಟ ಮಕ್ಕಳು ಇರ್ತವೆ, ಅವರು ಲೈವಾಗಿ ತೋರ್ಸೋಕ್ಕಾಗಲ್ಲ. ಯಾವಾಗಲೂ ಕೂಡ ಮಕ್ಕಳು ನಮ್ಮ ಹತ್ರನೇ ಇರ್ತಾರೆ. ಸೊ ಹಾಗಾಗಿ ಲೈವ್ ಮಾಡೋಕ್ಕೂ ಕೂಡ ಆಗಲ್ಲ. ಮನೇಲೂ ಕೂಡ ಬಿಡಲ್ಲ ಲೈವ್ ಮಾಡೋಕ್ಕೆ. ಇನ್ನು ವೀಡಿಯೋಸೇ ಓಡಲಿ ಅಂತ ಅಂದ್ಕೊಂಡಿದ್ದೀನಿ. ಆದರೆ ವೀಡಿಯೋಸು ಕೂಡ ವ್ಯೂಸು ಬರ್ತಿಲ್ಲ. ಒಂದು ಕಡೆ ಸ್ಟಾಪ್ ಮಾಡಿಬಿಡ್ಲಾ ಅಂತ ಅನಿಸುತ್ತೆ. ನನ್ನ ಯಜಮಾನ್ರು ಕೂಡ ಹಾಗೆ ಅಂತ ಇದ್ದರು. ನಿಮ್ಮ ಅಭಿಪ್ರಾಯನ ತಿಳಿಸಿ. ಏನು ಮಾಡೋದು ಅಂತಲೂ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಸ್ಟಾಪ್ ಮಾಡೋಣ ಅನಿಸುತ್ತೆ, ಒಂದು ಕಡೆ ಆಗ್ತಾ ಇರೋಣ ವೀಡಿಯೋಸು. ಯಾವಾಗಲಾದ್ರು ಕ್ಲಿಕ್ ಆಗುತ್ತೆ ಅಂತ ಒಂದು ಸಲ ಅನಿಸುತ್ತೆ. ಯಾಕೋ ಬೇಜಾರೇ ಆಗಿಬಿಟ್ಟಿದೆ. ನಮ್ಮ ಇಷ್ಟ ಏನಂದರೆ ಲೈವ್ ಮಾಡ್ಬೋದು. ಹೀಗೆ ವೀಡಿಯೋಸು ಓಡ್ತಾ ಇದ್ದರೆ ನೋಡೋಣ. ವೀಕ್ಲಿ ಒನ್ಸ್ ಮಕ್ಕಳು ಇಲ್ಲದೆ ಇದ್ದಾಗ ಯಾವಾಗಲಾದ್ರು ಒಂದು ಸಲ ಲೈವ್ ಮಾಡ್ತೀನಿ. ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ಬೆಳಗ್ಗೆ ಹೊತ್ತು ಲೈವ್ ಮಾಡೋಣ ಅಂದರೆ ಮಕ್ಕಳು ಸ್ಕೂಲಿಗೆ ಕಳಿಸೋದು ಅದು ಇದು ಆಗಿಬಿಡುತ್ತೆ. ಇನ್ನು ಸಂಜೆನೂ ಕೂಡ ಆಗೋಲ್ಲ. ಅವ್ರಿಗೆ ಓದಿಸೋದೇ ಆಗೋಗುತ್ತೆ. ಅವರ ಎಜುಕೇಷನು ಇಂಪಾರ್ಟೆಂಟ್ ಆಗುತ್ತೆ.
ಇನ್ನು ಮಕ್ಕಳೆಲ್ಲ ಕೆಲಸನೇ ಆಗಿಬಿಡುತ್ತೆ. ಥ್ಯಾಂಕ್ ಯು ಆಲ್.